आपलं स्वागत. पाहूयात आजच्या ताज्या घडामोडी. चिक्कोडी लोकसभा मतदारसंघातील मतदार बंधू भगिनींना एक नम्र विनंती. मतदारांनो, आपण स्वार्थी राजकारणी कसे असतात हे सध्या पाहत आहोत. कोणत्याही स्थितीत आपल्याला सत्ता मिळवण्यासाठी ते काहीही करू शकतात, असा घणाघात चळवळीचे नेते, माहिती अधिकारी, कार्यकर्ते भीमप्पा गडाद यांनी केला. पुढे म्हणाले, आता हेच विचार करा की आपला चिक्कोडी लोकसभा मतदारसंघ हा सामान्य असून या क्षेत्रात गोकाक इथून मंत्री जारकिहोळी यांची कन्या काँग्रेसकडून निवडणूक लढवत आहे. याचा आपण विचार करावा. जर आपण यावेळी सतर्कपणे एकंदरीत राजकीय स्थितीचं अवलोकन न केल्यास आपणालाही गोकाक आणि मुडलगी या तालुक्यात जशा प्रकारे दहशतवादाखाली जनता जगत आहे त्याप्रमाणे या ठिकाणी होण्याला वेळ लागणार नाही. जनता ज्याप्रमाणे दूर राहून हात बांधून राहतात त्याचप्रमाणे या ठिकाणी होणार हे नक्की. मग आपली ही कामं होतील का, याचा विचार आपणच केला पाहिजे. निवडणूक डोळ्यासमोर ठेवून हिडकल धरण होऊन कितीतरी वर्ष झाली, मात्र त्यांना चिक्कोडी भागात पाणी सोडण्यास झालं नाही आणि आता त्यासाठी प्रयत्न करतायत. विशेष म्हणजे चिक्कोडी भागातील बऱ्याच ज्येष्ठ मान्य कार्यकर्ते आपला चिक्कोडी जिल्हा करण्यासाठी गेल्या बऱ्याच वर्षांपासून धडपडत आहेत, पण यासाठी खरा अडथळा आहे तो जारकिहोळी ठरत आहेत. तेव्हा मतदार बंधू भगिनींनी सद्विवेक राहून आपल्याला कोणापासून खरं हित होणार आहे, देशाची स्थिती कोणापासून उंचवणार आहे याचा विचार करून बीजेपीच्या उमेदवारास आपलं मतदान करावं, असं मत ज्येष्ठ नागरिक सामाजिक चळवळीतील नेते भीमप्पा गडाद यांनी व्यक्त केलं. SB न्यूजसाठी बोरगावहून मुख्य संपादक शिवाजी भोरे. ಮುಖ್ಯವಾಗಿ ತಾವೆಲ್ಲ ಗಮನಿಸಬೇಕು. ಈ ಚಿಕ್ಕೋಡಿ ಸಾಮಾನ್ಯರಿಗೆ ಮೀಸಲಿಟ್ಟಂಥ ಕ್ಷೇತ್ರ. ಈ ಸಾಮಾನ್ಯರಿಗೆ ಮೀಸಲಿಟ್ಟಂಥ ಕ್ಷೇತ್ರದಲ್ಲಿ ಬಂದ ಇವರು ಸ್ಪರ್ಧೆ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಈ ರಾಜಕೀಯ ಒಂದು ಆಸೆ ಎಷ್ಟಿದೆ ಅನ್ನೋದು ತಾವೆಲ್ಲ ಗಮನಿಸಬೇಕು. ಅದಲ್ಲದೆ ಇವರು ಜನರನ್ನ ಯಾವ ರೀತಿ ದಿಶಾಪೂರ್ಣ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಒಂದು ಅರಿತಿದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರಬಹುದು, ಹಿಡಕಲ್ ಜಲಾಶಯ ಆಗಿ ಇವಾಗ ಸುಮಾರು ವರ್ಷಗಳು ಗಚ್ಚಿವೆ. ಹಿಡಕಲ್ ಜಲಾಶಯ ನಿರ್ಮಾಣವಾದಾಗಿನಿಂದ ಚಿಕ್ಕೋಡಿ ಅಂದ್ರೆ ಕೃಷ್ಣಾ ನದಿಗೆ ನೀರು ಹರಿಸಿಲ್ಲ ಚಿಕ್ಕೋಡಿ ಜಲಾಶಯದಿಂದ. ಆದರೆ ಇವರು ಚುನಾವಣೆಯಲ್ಲಿ ತಮ್ಮ ಮಗಳ ನೆತ್ತಿದಾಳ ಅಂತ ಹೇಳಿದರೆ ಈ ಜನರಿಗೆ ಒಂದು ಏನ್ ಮಾಡಿರಪ್ಪ ಅಂದ್ರೆ ಹಿಡಕಲ್ ಜಲಾಶಯದಿಂದ ಈ ಕೃಷ್ಣಾ ನದಿಗೆ ನೀರು ಹರಿಸುವ ಒಂದು ವ್ಯವಸ್ಥೆ ಮಾಡಿದ್ರು. ಇದರಿಂದ ಜನ ಮುರಳಾಗ್ತಾರೆ ಅಂತ ಹೇಳಿ ಅವ್ರು ಏನಾರ ತಿಳಿದ್ರೆ ಜನ ಇದು ಹಂಗೇನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರು ಕೂಡ ಇದನ್ನು ವಿಚಾರ ಮಾಡಬೇಕು. ಯಾಕಪ್ಪ ಅಂದ್ರೆ ಯಾವಾಗ ಡ್ಯಾಮ್ ಆತ ಅವತ್ತಿಂದ ನೀರು ಬಿಟ್ಟಿಲ್ಲ, ಈಗ ಯಾಕೆ ಬಿಡ್ತಾರಪ್ಪ ಇವರು. ಆದ್ರಿಂದ ಈ ರೀತಿ ಜನರನ್ನ ಒಂದು ದಿಶಾಗೂಲ್ ಮಾಡುವಂತ ಕೆಲಸ ಇವ್ರು ಮಾಡ್ತಾರೋ. ಇದನ್ನೆಲ್ಲರೂ ಗಮನಿಸಿ ತಾವು ಮತ ಚಲಾಯಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರ ಬಂಧುಗಳಲ್ಲಿ ವಿನಂತಿ, ನಾನು ಭೀಮಪ್ಪ ಗುಂಡಪ್ಪ ಗಡಾದ್ ಒಬ್ಬ ಹೋರಾಟಗಾರನಾಗಿ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಮತದಾರ ಬಂಧುಗಳೇ, ದಯವಿಟ್ಟು ತಾವುಗಳು ಇದನ್ನ ಮನಸಾಪೂರ್ವಕ ಕೇಳಿದ್ರೆ ಮಾತ್ರ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ತಾವೆಲ್ಲ ನೋಡಿದಿರಿ, ಈಗ ಗೋಕಾಕ್ ಮತ್ತು ಮೂಡ್ಲಿ ತಾಲೂಕುಗಳು ಯಾವ ರೀತಿ ಇವೆ. ಈ ಎಲ್ಲ ಬಿಹಾರ ಅಂತ ಹೇಳ್ತಾರೆ, ತಮಗೆಲ್ಲ ಗೊತ್ತಿರಲಿ. ಈ ತಾಲೂಕುಗಳಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ತಮಗೆಲ್ಲ ಗೊತ್ತಿದೆ. ಅದು ತಮ್ಮಲ್ಲಿ ದಯವಿಟ್ಟು ವಿನಂತಿಪ ಏನಂದ್ರೆ, ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಗೋಕಾಕ್ದವರು ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡುವುದು ಏನಪ್ಪಾ ಅಂದ್ರೆ, ನೀವು ಕೂಡ ಅವ್ರಿಗೆ ಮತ ಹಾಕಿ ಈ ನಮ್ಮ ಭಾಗದ ಜನರು ಅವ್ರ ಮುಂದೆ ಕೈ ಕಟ್ಕೊಂಡು ಹೆಂಗೆ ನಿಲ್ತಾರೋ ಆ ರೀತಿ ಕೈ ಕಟ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ನಿಮಗೆ ಬರಬಾರ್ದು. ದಯವಿಟ್ಟು ತಾವು ಇದನ್ನು ಬಹಳ ವಿಚಾರ ಮಾಡಿ ಮತ ಚಲಾಯಿಸಬೇಕಂತ ಹೇಳಾಕ್ತೀನಿ. ಅದಲ್ಲದೆ ಮತ್ತೊಂದು ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಒಂದು ವೇಳೆ ಅವ್ರೇನಾದರೂ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚುನಾಯಿತರಾಗಿ ಬಂದ್ರೆ ಇನ್ನು ಮುಂದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಮತಕ್ಷೇತ್ರ ಬರ್ತಾವು ಎಲ್ಲದರಲ್ಲಿ ಜಾರಕಿಹೊಳಿ ಅವರೇ ಬಿಗಿಡ್ ಬಿಡ್ತಾರಂತ ಹೇಳಿ ಕೂಡ ನಾನು ಬಯಸ್ತಾ ಇದ್ದೀನಿ. ಇದು ಅಚ್ಚರಿ ಬಿಡುವ ಮಾತಲ್ಲ. ಅದಲ್ಲದೆ ಅಕಸ್ಮಾತ್ ಅವ್ರು ಏನಾದರೂ ಆಯ್ಕೆಯಾಗಿ ಬಂದ್ರೆ ನಿಮ್ಮ ಕಡೆ ಯಾವ ಸರ್ಕಾರಿ ಗುಡ್ಡಾಗಲಿ ಸರ್ಕಾರಿ ಜಮೀನಾಗಲಿ ಯಾವ ಸರ್ಕಾರ ಪರವಾಗಿ ಇರುವುದಿಲ್ಲ ಅಂತ ಕೂಡ ನಾನು ಹೇಳಿ ಬಯಸ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಹೇಳಿದರೆ ಸುಮಾರು ವರ್ಷಗಳಿಂದ ನಿರಂತರವಾಗಿ ತಾವೆಲ್ಲ ಹೋರಾಟ ಮಾಡ್ತಾ ಇದ್ರಿ. ತಾವು ನೆನಪಿಟ್ಟುಕೊಳ್ಬೇಕು, ಜಾರಕಿಹೊಳಿ ಸಹೋದರ ಇರುವವರೆಗೆ ಗೋಕಾಕು ಜಿಲ್ಲೆ ಆಗುವುದಿಲ್ಲ, ಚಿಕ್ಕೋಡಿನೂ ಕೂಡ ಜಿಲ್ಲೆ ಆಗುವುದಿಲ್ಲ. ಯಾಕಂದ್ರೆ ಅವರ ಅಕ್ರಮ ವ್ಯವಹಾರಗಳ ಬಯಲಿಗೆ ಬರ್ತಾವಂತ ಹೇಳಿ ಅವರೆಲ್ಲ
ಆ ಜಿಲ್ಲೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಅದಕ್ಕೆ ಸಹೋದರಲ್ಲಿ ಮತದಾರ ಬಂಧುಗಳಲ್ಲಿ ಅದರಲ್ಲಿ ಯುವ ಮತದಾರರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಒಬ್ಬ ಹೋರಾಟಗಾರನಾಗಿ ಹೇಳ್ತಾ ಇದ್ದೀನಿ. ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಒಬ್ಬ ಹೋರಾಟಗಾರ ಆಗಿ ಈ ಭಾಗದಲ್ಲಿ ಏನು ನಡೆದಿದೆ ಅದು ನಿಮ್ಮ ಭಾಗದಲ್ಲಿ ಆಗಿ ನೀವು ಕೂಡ ತೊಂದರೆ ಅನುಭವಿಸಬಾರದು ಅನ್ನೋ ಉದ್ದೇಶಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮತ ಚಲಾಯಿಸುವಾಗ ವಿಚಾರ ಮಾಡಿ ಮತ ಚಲಾಯಿಸ್ರಿ. ಗುಲಾಮಗಿರಿ ಆಡಳಿತ ನಿಮ್ಗೆ ಬೇಡ ಬೇಕಾಗಿತ್ತಂದ್ರೆ ಮಾತ್ರ ಅವ್ರಿಗೆ ಮತ ಚಲಾಯಿಸ್ರಿ. ಅದು ಬೇಡಾಗಿ ನೀವು ನೆಮ್ಮದಿಯಿಂದ ನಿಮ್ಮದೇ ಆದ ಒಂದು ವರ್ಚಸ್ಸು ಗಣತಿ ಗೌರವಗಳಲ್ಲಿ ಬದುಕಬೇಕಾಗಿತ್ತಂದ್ರೆ ಇವತ್ತು ತಾವು ಬಿಜೆಪಿಗೆ ಮತ ಹಾಕಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಹಾಗೂ ಹೋರಾಟಗಾರ ಮೂಡಲಗಿ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.